ನಮಸ್ಕಾರ. ವನಜ ಮಲೆನಾಡು ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಗಂಧದ ಗುಡಿ ಸೀರಿಯಲ್ಲು ಹೇಗೆ ಮೂವ್ ಆಯಿತು ಮತ್ತು ಏನು ಸ್ಟೋರಿ ನೋಡೋಣ. ಮತ್ತು ಗಂಧದ ಗುಡಿ ಧಾರಾವಾಹಿನಲ್ಲಿ ಮುತ್ತು ಬಿಟ್ಟು ಹೋಗಿದ್ದ, ನಿನ್ನ ಕಾಲ್ಗುಣ ಚೆನ್ನಾಗಿಲ್ಲ ಅಂತ ಜೋಯಿಸರು ಹೇಳಿದ್ರು ಅಂತೇಳಿ ಮನೆ ಬಿಟ್ಟೇ ಹೋಗಿಬಿಟ್ಟಿದ್ದ. ಅದನ್ನು ಕಂಡಿಡಿದು ಹರಿ ಅವನು ಗಾರೆ ಕೆಲಸ ಮಾಡೋ ಮಾಯಿ ಮನೇಲಿದ್ದಾನೆ ಅಂತೇಳ್ಬಿಟ್ಟು ಗೊತ್ತಾದ ಮೇಲೆ, ಮಹಿಮ ಮನೇಲಿದ್ದಾನೆ ಅಂತ ಗೊತ್ತಾದ ಮೇಲೆ ಹೋಗಿ ಅಲ್ಲಿ ಕರ್ಕೊಂಡು ಬಂದಾದಮೇಲೆ ಅವರ ಅಪ್ಪಗೆ ಸಿಟ್ಟು ಬಂದುಬಿಡುತ್ತೆ. ಅವರಪ್ಪ ಸರಿಯಾಗಿ ಕೆನ್ನೆಗೆ ಒಂದೇಟು ಹೊಡೆದೇ ಬಿಡ್ತಾರೆ. ಆಮೇಲೆ ಇಲ್ಲಪ್ಪ ತಪ್ಪಾಯಿತು, ಇನ್ನು ಹಿಂಗೆ ಹೋಗಲ್ಲ, ಗೊತ್ತಾಗಲಿಲ್ಲ ಕಣಪ್ಪ ಅಂತ ಎಲ್ಲ ಹೇಳ್ತಾನೆ. ಅದಾದಮೇಲೆ ಹರಿ ಹೇಳ್ತಾನೆ, ಚಂದನ ಹೇಳ್ತಾಳೆ, ಆಯಿತು ಇವತ್ತಿನ ಖುಷಿ ನಾನೇ ಹೋಗಿ ಅಡುಗೆ ಮಾಡ್ತೀನಿ ಎಲ್ಲರಿಗೂ ಅಂತ ಅವಳು ಹೋಗ್ತಾ ಇರ್ತಾಳೆ. ಅದಕ್ಕೆ ಹರಿ ಹೇಳ್ತಾನೆ, ಬೇಡ ಬೇಡ ಅಡುಗೆ ಯಾರೂ ಮಾಡೋದು ಬೇಡ, ಏನೇನು ಯಾರ್ಯಾರಿಗೆ ಏನೇನು ಬೇಕು ಹೇಳಿ ನಾನು ತರಿಸ್ತೀನಿ ಹೋಟೆಲಿಂದ ಅಂತ ಹೇಳ್ತಾನೆ. ಆಮೇಲೆ ಎಲ್ಲ ಊಟ ಮಾಡ್ತಾರೆ. ಊಟ ಮಾಡಿ ಖುಷಿಯಾಗೆಲ್ಲ ಮಲ್ಕೊಳ್ತಾರೆ. ಮಲ್ಕೊಂಡಾಗ ಕಂಠಿ, ಹರಿ ಮತ್ತು ಮುತ್ತು, ಮಾಯಿ ಎಲ್ಲ ಮಲಗಿರ್ತಾರೆ. ಆವಾಗ ಚಂದನ ಹರಿ ಜೊತೆ ಮಾತಾಡಬೇಕು ಅನಿಸುತ್ತೆ. ಖುಷಿ ತಡ್ಕೊಳಕ್ಕಾಗದೆ ಅವಳೇನು ಮಾಡ್ತಾಳೆ, ಶಿಶು ಅಂತಾಳೆ. ಆವಾಗ ಕಂಠಿ ಎಚ್ಚರ ಆಗ್ತಾನೆ. ಎಚ್ಚರ ಆಗ್ಬಿಟ್ಟು ಯಾರು ಇಲ್ಲಲ್ಲ, ಯಾರು ಶಿಶು ಅಂದಿದ್ದು ಅಂತೇಳ್ಬಿಟ್ಟು ಹರಿನ ಎಬ್ಬಿಸ್ತಾನೆ. ಹರಿ ಯಾರೋ ಇದು ಮಾಡ್ತಿದ್ದಾರೆ ಕಣೋ ಅಂತೇಳಿ. ಆಮೇಲೆ ಹಿಂಗೆ ಮಲಗಿರುವಾಗ ಮತ್ತೆ ಅವಳು ಪೇಪರ್ ಉಂಡೆ ಮಾಡಿಬಿಟ್ಟು ಹರಿಗೆ ಅಂತ ಹೊಡಿತಾಳೆ. ಅದು ಕಂಠಿಗೆ ಬೀಳುತ್ತೆ. ಕಂಠಿಗೆ ಬಿದ್ದ ತಕ್ಷಣ ಯಾರೋ ಕಣೋ ಪೇಪರ್ ಉಂಡೆ ಮಾಡಿ ಹೊಡಿತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಯಾರು ಬರ್ತಾರೆ ಮಲ್ಕಳ ಸುಮ್ಮನೆ ಅಂತಾನೆ. ಇಲ್ಲ ಕಣೋ ಯಾರೋ, ಸರಿ ಆಯಿತು ಇಬ್ಬರು ಎದ್ದು ಕೂತ್ಕೊಂಡು ಆಮೇಲೆ ಕಂಠಿ ಮಲ್ಕೋತಾನೆ. ಮಲ್ಕಳ ಸುಮ್ಮನೆ ಯಾರಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಇವನು ಹರಿನೂ ಮಲ್ಕೊಳ್ತಾನೆ. ಮತ್ತೆ ಅವನಿಗೆ ಅನುಮಾನ ಬರುತ್ತೆ, ಇಷ್ಟೊತ್ತಲ್ಲಿ ಯಾರು ಪೇಪರ್ ಉಂಡೆ ಮಾಡಿ ಹೊಡಿಯೋ ಅಂಥವ್ರು ಅಂತೇಳ್ಬಿಟ್ಟು ಅದನ್ನು ತೊಗೊಂಡು ಪೇಪರ್ ಉಂಡೆನ ಬಿಚ್ಚಕ್ಕೆ ಹೋಗ್ತಾನೆ. ಬಿಚ್ಚಿದಾಗ ಏನಿರಲ್ಲ. ಆಮೇಲೆ ಬಿಚ್ಚಕ್ಕೆ ಹೋಗೋದವನು ಸುತ್ತೆಲ್ಲ ನೋಡಿದಾಗ ರೂಮಿನ ಕಿಟಕಿ ಕಡೆ ನೋಡ್ತಾನೆ. ಅವಳು ನೋಡ್ತಾ ಇರ್ತಾಳೆ. ಅದಕ್ಕೆ ಅವಾಗ ಹೇಳ್ತಾಳೆ, ಹರಿ ನಿಮ್ಮ ಹತ್ರ ಮಾತಾಡಬೇಕು, ಬನ್ನಿ ಆಚೆ ಹೋಗೋಣ ಅಂತ ಹೇಳ್ತಾಳೆ. ನಾನಾ ನಿಜವಾಗ್ಲೂ ನಾನಾ ಅಂತ ಗಿಲ್ಟ್ಕೊತಾನೆ. ಹೌದು ನೀವೇನೇ ಬನ್ನಿ ಅಂತ ಹೇಳ್ತಾಳೆ. ಆಮೇಲೆ ಆಚೆ ಹೋಗ್ತಾನೆ. ಆಚೆ ಹೋದಾಗ ಏನು ಮೇಡಮ್ಮು ಹಿಂಗೆ ಕರೆದ್ಬಿಟ್ರಿ ನನ್ನ, ತುಂಬ ಖುಷಿ ಆಯಿತು ನೀವು ಕರೆದಿದ್ದು ಅಂತ ಹೇಳ್ತಾನೆ. ಆವಾಗ ಹೌದು, ನೀವು ಮುತ್ತು ಅಣ್ಣನ ಮಿಸ್ ಮಾಡ್ಕೊಂಡಿದ್ದು, ಮುತ್ತು ಅಣ್ಣ ಇಲ್ಲದೆ ಇದ್ದಾಗ ನೀವು ಎಷ್ಟು ಸಂಕಟಪಟ್ರಿ, ಅದನ್ನೆಲ್ಲ ನೋಡಿ ನನಗೆ ತುಂಬ ಇದಾಗ್ತಿತ್ತು, ಬೇಜಾರಾಗ್ತಿತ್ತು. ಎಷ್ಟೊಂದು ಅಣ್ಣ ತಮ್ಮಂದಿರು ಬಾಂಧವ್ಯ ಇದೆ. ಮುತ್ತು ಅಣ್ಣ ಇಲ್ಲ ಅಂದಾಗ ನೀವು ಬಿಕ್ಕಳಿಸಿ ಹತ್ತಿದ್ದು ಮತ್ತು ಪೊಲೀಸ್ ಸ್ಟೇಷನಲ್ಲಿ ಹತ್ತಿದ್ದು ಅದೆಲ್ಲ ನನಗೆ ತುಂಬ ಮನಸ್ಸಿಗೆ ನೋವಾಯಿತು. ಅದಕ್ಕೆ ನಿಮ್ಮ ಮೇಲೆ ನನಗೆ ತುಂಬಾ ಪ್ರೀತಿ ಜಾಸ್ತಿ ಆಯಿತು ಅಂತ ಹೇಳ್ಬಿಟ್ಟು ಅವ್ನು ಭುಜ ತಟ್ತಾಳೆ. ಭುಜ ತಟ್ಬಿಟ್ಟು ಅವ್ನ ಕೂದಲನ್ನ ಕೈ ಅವನಿಗೆ ಖುಷಿ ತಡ್ಕೊಳಕ್ಕೆ ಆಗಲ್ಲ. ಏನು ಮೇಡಮ್ ಅಂತ ಹೇಳ್ತಾನೆ. ಇಲ್ಲ ಹರಿ ಅವರೇ, ನೀವು ಮಾಡಿದ್ದು ನನಗೆ ತುಂಬಾ ಖುಷಿ ಕೊಡ್ತು. ನೀವು ಮುತ್ತು ಅಣ್ಣ ಹುಡುಕಿದ್ದು ಕರ್ಕೊಂಡು ಬಂದಿದ್ದು ಅದೆಲ್ಲ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ನನಗೆ ಹೇಳ್ಕೊಳ್ಳಾರ್ದಂಥ ಖುಷಿಯಾಗಿದೆ ಅಂತ ಹೇಳ್ತಾಳೆ. ಆವಾಗ ಹರಿಗೆ ಖುಷಿ ಆಗುತ್ತೆ. ಹೌದಾ, ನನಗೆ ಹಿಂಗೆ ಹೇಳ್ತಾಯಿದ್ದೀರಾ ನೀವು ಅಂತೇಳಿ ಮುಖನೇ ನೋಡ್ತಾ ಇರ್ತಾನೆ. ಆಮೇಲೆ ಹೌದು ಹರಿ ಅವರೇ, ನೀವು ತುಂಬಾ ಕಷ್ಟಪಟ್ಟು ಎಲ್ಲ ಕಡೆ ಹುಡುಕಿ ನೀವು ಮುತ್ತು ಅಣ್ಣನ ಕರ್ಕೊಂಡು ಬಂದ್ರಿ. ಅದು ನನಗೆ ತುಂಬ ಖುಷಿ ಆಯಿತು. ಮಾತ್ರ ನಿಮ್ಮಂಥ ಅಣ್ಣ ತಮ್ಮಂದಿರ ನಾನು ಎಲ್ಲೂ ನೋಡಿಲ್ಲ. ಇಷ್ಟು ಸಣ್ಣ ಮಗು ಹತ್ತಂಗೆ ಹತ್ಬಿಟ್ರಲ್ಲ ನೀವು, ಅದೇ ನನಗೆ ಖುಷಿ ತಂದ ವಿಷಯ. ಗೋಳಾಡ್ಕೊಂಡು ಹತ್ಬಿಟ್ರಲ್ಲ ಅಂತ ಹೇಳ್ತಾಳೆ. ಈ ಕಡೆ ಹರಿ ಮತ್ತೆ ಹೋಗಿ ಲೈಸೆನ್ಸ್ ಮಾಡಿಸ್ಕೊಂಡು ಕಾರ್ ತಗೊಂಡು ಬಂದಿರ್ತಾನೆ. ಆ ಕಾರನ್ನು ತೋರ್ಸೋಕ್ಕೋಸ್ಕರ ಒಳಗೆ ಓಡೋಡಿ ಬರ್ತಾನೆ. ನಿಲ್ಲಿಸಿ, ಬನ್ನಿ ಚಂದನ ಅವರೇ, ಬನ್ನಿ ಬನ್ನಿ ಬನ್ನಿ, ನಿಮಗೇನೋ ತೋರಿಸ್ಬೇಕು, ಬನ್ನಿ ಬನ್ನಿ ಅಂತ ಏನು ಹೇಳಿ ಹರಿ ಅಂತಾಳೆ. ಏನಾರು ಒಂದು ತೋರಿಸ್ತೀನಿ ಬನ್ನಿ, ನೀವು ಆಚೆ ಹೋಗೋಣ ಬನ್ನಿ ಅಂತ ಕೈ ಹಿಡ್ಕೊಂಡು ಎಳ್ಕೊಂಡು ಓಡ್ತಾನೆ. ಅಲ್ಲೋಗಿ ನೋಡಿದಾಗ ಅವಳಿಗೆ ಸಖತ್ತು ಖುಷಿ ಆಗುತ್ತೆ. ಸದ್ಯ ದೇವ್ರು ಎಲ್ಲದರಲ್ಲೂ ಒಳ್ಳೇದು ಮಾಡ್ತಿದ್ದಾನಲ್ಲ ಅಂತ ತುಂಬ ಖುಷಿ ಪಡ್ತಾಳೆ. ಆಮೇಲೆ ಹರಿ ಹೇಳ್ತಾನೆ, ನೀವು ಕೂತ್ಕೊಳ್ಳಿ ಕಾರಲ್ಲಿ, ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳ್ತಾನೆ. ಬೇಡ ಬೇಡ ನಾನು ಕೂರಲ್ಲ. ಇಲ್ಲ ನೀವು ಬಲಗಾಲಿಟ್ಟು ಕೂತ್ಕೊಳ್ಳಿ, ನಮಗೂ ಹೆಣ್ಮಕ್ಳು ಬಲಗಾಲಿಟ್ಟು ಕೂತ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾನೆ. ಆವಾಗ ಅವಳು ಕೂತ್ಕೋತಾಳೆ. ಒಂದು ರೌಂಡ್ ಹೋಗಿ ಬರ್ತಾರೆ. ಆಮೇಲೆ ಇಲ್ಲಿ ತರಕಾರಿಗಳನ್ನೆಲ್ಲ ತಗೊಂಡು ಬರ್ತಾನೆ. ಮುತ್ತು ತಂದುಬಿಟ್ಟು ಹೇಳ್ತಾನೆ,
ನಾನು ಇಲ್ಲೇ ಹತ್ತಿರದಲ್ಲೇ ಒಂದು ಮನೆ ಮಾಡ್ಕೊಂಡು ಅಲ್ಲಿ ಇದ್ಬಿಡ್ತೀನಿ. ಯಾಕೆಂದರೆ ಈ ಮನೇಲಿ ನನ್ನ ಇದು ಗ್ರಾಚಾರ ಸರಿ ಇಲ್ಲ ಅಂದಾಗ ಇಲ್ಲಿರಬಾರ್ದು ಅಂತಲೇ. ಹಂಗೇನಿಲ್ಲ ಅಣ್ಣ, ಎಲ್ಲ ಅವ್ರು ಹೇಳೋದೆಲ್ಲ ಸುಳ್ಳು, ಏನೂ ಆಗಲ್ಲ, ಸುಮ್ಮನಿರೋಣ ನೀನು ಅಂತೇಳೆಲ್ಲ ಸುಮ್ಮನಿರಿಸ್ತಾರೆ. ಆಮೇಲೆ ಕಂಟಿನೂ ಮತ್ತು ಹರಿನೂ, ಅಣ್ಣ ಇನ್ನು ನೀನು ಮಾರ್ಕೆಟಿಗೆ ಹೋಗಂಗೆ ಇಲ್ಲ, ನಾವೇ ಮಾರ್ಕೆಟಿಂದ ಏನು ಬೇಕೆಲ್ಲ ತಂದುಕೊಡ್ತೀವಿ ತರಕಾರಿ, ನೀನು ಬರೀ ಅಡುಗೆ ಮಾಡ್ಕೊಂಡಿರು ಸಾಕು ಅಂತ ಹೇಳ್ತಾರೆ. ಆಗ ಮುತ್ತುಗೆ ಪಾಪ ಅಳು ಬರುತ್ತೆ, ನನ್ನ ತಮ್ಮದಿರು ಎಷ್ಟು ಒಳ್ಳೆಯವರು, ಇವ್ರನ್ನ ಬಿಟ್ಟು ಹೋಗಿದ್ನಲ್ಲ ನಾನು ಅಂತೇಳ್ಬಿಟ್ಟು ಅವನು ತುಂಬಾ ಇದು ಮಾಡ್ಕೊಳ್ತಾನೆ. ಆಮೇಲೆ ಚಂದನ್ಗೆ ಹರಿ ಇಬ್ಬರೂ ಅದೇ ಕಾರ್ ತಂದ ವಿಷಯ ಹೇಳಿಕೊಂಡು ಖುಷಿ ಪಡೋ ಟೈಮಿಗೆ ಕಂಟಿ ಏನೋ ಕಾರಲ್ಲಿ ಹೋಗ್ಬಿಟ್ಟಿದ್ದೆ ಅದಕ್ಕೆ ಕರ್ಕೊಂಡು ಅಂತ ಹೇಳ್ತಾನೆ. ಹ್ಞೂ ಕಣೋ ಮತ್ತೆ ಅಂತ ಹೇಳ್ತಾನೆ. ಆಮೇಲೆ ಕರ್ಕೊಂಡೋಗಿ ತೋರಿಸಿ ಎಲ್ಲ ಖುಷಿ ಪಡಿಸಿ ಎಲ್ಲ ಆಗೋಗುತ್ತೆ. ಕಾರು ತೋರಿಸ್ತಾನೆ, ಕಾರಲ್ಲಿ ಕರ್ಕೊಂಡು ಹೋಗ್ತಾನೆ, ಒಂದು ರೌಂಡು ಎಲ್ಲ ಆಗುತ್ತೆ. ಆಮೇಲೆ ತುಂಬ ಖುಷಿಯಾಗಿರ್ತಾರೆ. ಆವಾಗ ಚಂದನ ಅಂತೂ ಫುಲ್ ಖುಷಿಯಾಗಿದ್ದಾಳೆ. ಅವಳಿಗೆ ಸಖತ್ತು ಖುಷಿಯಾಗೋಯ್ತು. ಕಾರ್ ನೋಡಿದ್ದು ಖುಷಿ ಆಯಿತು, ಮತ್ತು ಗಂಡ ಮುತ್ತನ್ನ ಕರ್ಕೊಬಂದಿದ್ದು ಖುಷಿ ಆಯಿತು. ಅಷ್ಟು ಓಡಾಡಿ ಎಲ್ಲ ಕಡೆ ಟೇಷನ್ನು ಅಲ್ಲಿ ಇಲ್ಲಿ ಅಂತೆಲ್ಲ ಓಡಾಡಿ ಆಮೇಲೆ ಮತ್ತೆ ಹುಡ್ಕೊಂಡು ಹೋಗಿ ಬೀದಿ ಬೀದಿ ಅಲ್ದು ಎಲ್ಲ ಮಾಡಿ ಅಣ್ಣನ ಕರ್ಕೊಬಂದಿದ್ದು ತುಂಬಾ ಖುಷಿ ಆಯಿತು. ಆಮೇಲೆ ಅವ್ರ ಅಪ್ಪಂಗೂ ಕೂಡ ತುಂಬ ಖುಷಿಯಾಗಿದೆ, ಮಗ ಮನೆಗೆ ಬಂದನಲ್ಲ ಅಂತೇಳ್ಬಿಟ್ಟು. ಆಮೇಲೆ ಮಾಯಿಗಂತೂ ಜ್ವರನೇ ಬಿಟ್ಟೋಯ್ತು, ಆರಾಮಾಗಿಬಿಟ್ಟ, ಹುಷಾರೇ ಆಗಿ ಚೆನ್ನಾಗಿ ಓಡಾಡ್ಕೊಂಡಿದ್ದಾನೆ. ಇನ್ನು ಕಂಟಿ ಅಂತೂ ಖುಷಿ ಹೇಳೋಕ್ಕೆ ತಿರ್ದು, ಅವನು ತುಂಬ ಖುಷಿಯಾಗಿದ್ದಾನೆ. ಆಮೇಲೆ ಇವಾಗ ಇವರೆಲ್ಲ ಖುಷಿಯಾಗಿರುವಾಗ ಚಂದನ ಕಾರಲ್ಲಿ ಕೂರುವಾಗ ಬೇಡ ಅಂತ ಹೇಳಿದ್ದು ಹೌದು. ಆಮೇಲೆ ಇಲ್ಲ ನೀವು ಕೂರಬೇಕು ಅಂತೇಳಿ ಹರಿನೇ ಬಲವಂತ ಮಾಡಿ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಒಂದು ರೌಂಡ್ ಹಾಕಿಸ್ಕೊಂಡು ಬಂದು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳ್ತಾಳೆ. ಆಯಿತು ಹೋಗೋಣಂತೆ ಅಂತ ಹೇಳ್ತಾಳೆ. ಆಮೇಲೆ ಬಲಗಾಲಿಟ್ಟು ನೀವು ಕೂತ್ಕೊಳ್ಳಿ ಮೇಡಮ್ ಮತ್ತೆ ಅಂತ, ಹೆಣ್ಮಕ್ಳು ಕೂತ್ರೆ ಒಳ್ಳೇದಂತೆ, ಬಲಗಾಲಿಟ್ಟು ಕೂತ್ಕೊಳ್ಳಿ ಅಂತ ಅವಳು ಬಲಗಾಲಿಟ್ಟು ಕಾರಲ್ಲಿ ಕೂತ್ಕೋತಾಳೆ. ಹೀಗೆ ತುಂಬ ಚೆನ್ನಾಗಿತ್ತು. ಒಂದೊಂದು ವಿಷಯಗಳು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಗಂಧದ ಗುಡಿ ಸೀರಿಯಲ್ಲು ಮಿಸ್ ಮಾಡ್ಕೊಂಡಂಗೆ, ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ತುಂಬ ಚೆನ್ನಾಗಿದೆ ಸ್ಟೋರಿ, ಅಣ್ಣ ತಮ್ಮಂದಿರದು ಸಖತ್ತು ಇಂಟ್ರೆಸ್ಟಿಂಗ್ ಸ್ಟೋರಿ. ಮತ್ತು ನಾಳೆ ಯಾವಾಗ ಬರುತ್ತೆ ಅಂತ ನಾವೇ ಕಾಯೋ ಥರ ಇದೆ ಈ ಸ್ಟೋರಿ. ತುಂಬ ಚೆನ್ನಾಗಿದೆ, ನನಗಂತೂ ಎಕ್ಸ್ಪೆಷಲಿ ತುಂಬ ಇಷ್ಟ ಆಯಿತು. ಬಟ್ ತುಂಬಾ ಬ್ಯೂಟಿಫುಲ್ಲಾಗಿ ಬರ್ತಾಯಿದೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.